ಗಣಿಕೆ ಸೊಪ್ಪು ತಿನ್ನೋದ್ರಿಂದ ತುಂಬ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ. ನೇಮ್ಲಿ ಚರ್ಮದ ತುರಿಕೆ, ಬಾಯಿ ಹುಣ್ಣು, ಹೊಟ್ಟೆ ನೋವು, ಮಲಬದ್ಧತೆ ನಿವಾರಣೆಗೆ ಸಹಾಯ ಮಾಡುತ್ತದೆ. ಇದು ಕಿಡ್ನಿ ಸ್ಟೋನನ್ನು ಡಿಸಾಲ್ವ್ ಮಾಡುತ್ತೆ ಮತ್ತು ಮೆನ್ಸ್ಟ್ರಲ್ ಪೇನನ್ನು ಕಡಿಮೆ ಮಾಡುತ್ತೆ. ಹಾಗೆ ಬ್ಲಡನ್ನು ಪ್ಯೂರಿಫೈ ಮಾಡುತ್ತೆ ಮತ್ತು ದೇಹಕ್ಕೆ ತಂಪು. ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದ್ಮೇಲೆ ತಿಂದೇ ಇರೋಕ್ಕಾಗುತ್ತಾ? ನಮಸ್ಕಾರ ಕರ್ನಾಟಕ. ಇವತ್ತು ನಾನು ಗಣಿಕೆ ಸೊಪ್ಪು, ಹೆಸರು ಕಾಳು, ಮೊಳಕೆಯನ್ನು ಹಾಕಿ ಗೊಜ್ಜನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ 2 bunches ಆಫ್ ಗಣಿಕೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ 400 grams ಆಫ್ ಹೆಸರು ಕಾಳು ಮೊಳಕೆಯನ್ನು ತೊಗೊಂಡಿದ್ದೀನಿ. ಮೊದಲಿಗೆ 50 ಗ್ರಾಮ್ ಆಗುವಷ್ಟು ಕೋಕೋನಟ್ನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಬ್ಲೆಂಡ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಪ್ಯಾನಿಗೆ 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ 1 ಟೀ ಸ್ಪೂನ್ ಜೀರಿಗೆನ ಹಾಕಿ 3 ಸ್ಟಿಂಗ್ಸ್ ಆಫ್ ಕರಿ ಲೀವ್ಸನ್ನು ಹಾಕಿ 1 ಲಾರ್ಜ್ ಆನಿಯನ್ನ ಹಾಕಿ 6 ಗಾರ್ಲಿಕ್ ಪೋಡ್ಸನ್ನು ಹಾಕಿ 4 ಗ್ರೀನ್ ಚಿಲ್ಲೀಸನ್ನು ಹಾಕಿ 2 ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೋಸನ್ನು ಹಾಕಿ ಟೊಮ್ಯಾಟೊ ಕುಕ್ ಆಗಲಿಕ್ಕೆ ಲಿಡನ್ನು ಕ್ಲೋಸ್ ಮಾಡಿದ್ದೀನಿ. ಟೊಮ್ಯಾಟೋಸ್ ಈಗ ಕುಕ್ ಆಗಿದೆ. ಈಗ ಹೆಸರುಕಾಳು ಮೊಳಕೆಯನ್ನು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ನಂತರ ನಾನು ವಾಶ್ ಮಾಡಿ ಇಟ್ಕೊಂಡಿರೋ ಗಣಿಕೆ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಲಿಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ಗಣಿಕೆ ಸೊಪ್ಪು ಫ್ರೈ ಆಗಿದೆ. ಮತ್ತೊಂದ್ಸಲಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ, ಯಾಕಂದರೆ ಗಣಿಕೆ ಸೊಪ್ಪು ಬೇಯೋದು ತುಂಬ ಲೇಟ್. 5 ನಿಮಿಷ ಬಿಟ್ಟಿದ್ದೀನಿ. ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹೋಮ್ ಮೇಡ್ ಸಾಂಬಾರ್ ಪೌಡರನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಟು ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ 15 to 20 minutes ಬಾಯ್ಲ್ ಆಗ್ಲಿಕ್ಕೆ ಬಿಟ್ಟಿದ್ದೀನಿ. ಲಾಸ್ಟಲ್ಲಿ ಬ್ಲೆಂಡ್ ಮಾಡ್ಕೊಂಡಿರೋ ಕೋಕೋನಟ್ಸನ್ನು ಹಾಕ್ತಾ ಇದ್ದೀನಿ. ಅದನ್ನು ಹಾಕಿ 5 ನಿಮಿಷಗಳ ಕಾಲ ಬಿಡಬೇಕಾಗುತ್ತೆ. ಈಗ ಹೆಲ್ದಿ ಆಗಿರೋ ಗಣಿಕೆ ಸೊಪ್ಪು, ಹೆಸರು ಕಾಳು ಮೊಳಕೆ ಗೊಜ್ಜು ರೆಡಿಯಾಗಿದೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಏನು ಗೊತ್ತಾ? ಮುದ್ದೆ ಜೊತೆ, ಚಪಾತಿ ಜೊತೆ, ರೈಸ್ ಜೊತೆ ಅಲ್ಟಿಮೇಟ್ ಆಗಿರುತ್ತೆ. ಥ್ಯಾಂಕ್ ಯು.